Hello everyone, I am Nalini N.D, Assistant Professor, Department of Commerce. Now I am going to discuss about winding up of companies, its meaning and the different types of winding up. First let us discuss about the meaning. So winding up of company is nothing but it's a process of putting an end to the life of a company and administering its property for the benefits of its creditors and its members. So winding up ಅಂತ ಅಂದ ತಕ್ಷಣ ಇಟ್ಸ್ ಪುಟಿಂಗ್ ಎನ್ ಎಂಡ್. ಸೊ ಒಂದು ಕಂಪನಿನ ಕೊನೆಯಾದ ಒಂದು ಸ್ಥಿತಿ ಅಂತ ನಾವು ಕರಿತೀವಿ. ಅಲ್ಲಿ ಏನು ಮಾಡ್ತೀವಿ ಅಂತಂದರೆ ಆ ಕಂಪ್ನಿನ ಕ್ಲೋಸ್ ಡೌನ್ ಮಾಡೋದ್ರ ಜೊತೆಗೆ ಅದರಲ್ಲಿ ಪ್ರಾಪರ್ಟೀಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲನೂ ಕೂಡ ಏನು ಮಾಡ್ತೀವಿ, ಅಡ್ಮಿನಿಸ್ಟರ್ ಮಾಡ್ತೀವಿ. ಯಾಕೆಂದರೆ ಫಾರ್ ದ ಬೆನಿಫಿಟ್ ಆಫ್ ದ ಕ್ರೆಡಿಟಾರ್ಸ್ ಆಗಿರ್ಬೋದು ಅಥವಾ ದ ಮೆಂಬರ್ಸ್ ಆಫ್ ದಿ ಕಂಪನಿ ಯಾರಿರ್ತಾರೆ ಅವರ ಬೆನಿಫಿಟ್ಗೋಸ್ಕರ ಕೆಲಸ ಮಾಡೋದನ್ನು ನಾವು ವೈಂಡಿಂಗ್ ಅಪ್ ಆಫ್ ಕಂಪನೀಸ್ ಅಂತ ಕರಿತೀವಿ. ಸೊ ಆ್ಯಸ್ ಪರ್ ದ ಸೆಕ್ಷನ್ 2 subsection 94A of the Companies Act of 2013, it defines that winding up means winding up under this act or liquidation under the Insolvency and Bankruptcy Code 2016 as applicable. So next, in the words of Mr. Or Professor Goa, he says that winding up it's a company. Winding up of the company is a process whereby its life is ended and its property is administered for the benefit of the creditors. An administrator is called the liquidator and he is appointed and he is going to take over the control of the company. He is going to collect the assets, pays the debts, and finally distributes, suppose if anything is surplus, among the members in accordance with their rights and the health. So Professor Grover says that winding up ಅಂತಂದ್ರೆ it's a process whereby life is ended and the property is administered for the benefit of the members or the creditors. And an administrator ನಾವು liquidator ಅಂತ ಕರಿತೀವಿ. He takes over the assets of the company and he is going to pay the debts and he is going to distribute whatever the surplus, if it is among the members in accordance with their rights. ಅವರ ರೈಟ್ಸ್ ಪ್ರಕಾರ ಅದನ್ನೆಲ್ಲನೂ ಕೂಡ ಅವರು ಸರ್ಪ್ಲಸ್ ಏನಾದರೂ ಇದ್ದರೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಅದನ್ನು ನಾವು ವೈಂಡಿಂಗ್ ಅಪ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಅಂತಂದರೆ ದೆರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ವೈಂಡಿಂಗ್ ಅಪ್ ಆ್ಯಂಡ್ ಡಿಸಲ್ಯೂಷನ್. ಸೊ ವೈಂಡಿಂಗ್ ಅಪ್ ಮತ್ತು ಡಿಸಲ್ಯೂಷನ್ಗೆ ವ್ಯತ್ಯಾಸ ಏನಂತಂದರೆ, ಫಸ್ಟ್ನೇದಾಗಿ ವೈಂಡಿಂಗ್ ಅಪ್ ಅಂದಿದ ತಕ್ಷಣ ಇಟ್ ಇಸ್ ಅ ಫಸ್ಟ್ ಸ್ಟೇಜ್ ಇನ್ವಾಲ್ವ್ಡ್ ಇನ್ ದ ಲೀಗಲ್ ಪ್ರೋಸೆಸ್ ಟು ಬ್ರಿಂಗ್ ಅಬೌಟ್ ದ ಲಾಫುಲ್ ಎಂಡ್ ಆಫ್ ಅ ಲೈಫ್. ಸೊ ಕಂಪ್ನಿನ ನಾವು ಕ್ಲೋಸ್ ಮಾಡ್ತಾ ಇದ್ವಿ ಅಂತಂದರೆ ಅದು ಫಸ್ಟ್ ಸ್ಟೇಜ್ ಇನ್ ದಟ್ ಲೀಗಲ್ ಪ್ರೋಸೆಸ್ ಅಂತ ನಾವು ಕರಿತೀವಿ. ಡಿಸಲ್ಯೂಷನ್ ಅನ್ನೋದನ್ನು ನಾವು ಫೈನಲ್ ಸ್ಟೆಪ್ ಅಥವಾ ಫೈನಲ್ ಸ್ಟೇಜ್ ಇನ್ ದ ಲೀಗಲ್ ಪ್ರೋಸೆಸ್ ಟು ಬ್ರಿಂಗ್ ಅಬೌಟ್ ದ ಲಾಫುಲ್ ಎಂಡ್ ಆಫ್ ದಿ ಲೈಫ್ ಆಫ್ ದಿ ಕಂಪನಿ ಅಂತ ಕರಿತೀವಿ. ಸೊ ಫಸ್ಟ್ ಸ್ಟೇಜ್ ಅಂತಂದರೆ ಡಿಸಲ್ಯೂಷನ್ದು ಫಸ್ಟ್ ಸ್ಟೇಜ್ ಅಂದಿದ ತಕ್ಷಣ ನಾವು ವೈಂಡಿಂಗ್ ಅಪ್ ಅಂತ ಹೇಳ್ತೀವಿ. ದ ಲಾಸ್ಟ್ ಅಥವಾ ಫೈನಲ್ ಸ್ಟೇಜ್ ಅಂತಂದರೆ ಇಟ್ಸ್ ನಥಿಂಗ್ ಬಟ್ ದಿ ಡಿಸಲ್ಯೂಷನ್ ಅಂತ ಕರಿತೀವಿ. And second difference we have is that the legal entity of the company continues after the winding up and prior to the dissolution. So legal entity ಅನ್ನೋದು ಕಂಪನಿ ಲೀಗಲ್ ಎಂಟಿಟಿ ಕಂಟಿನ್ಯೂ ಆಗುತ್ತೆ ವೆನ್ ದ ಪ್ರೋಸೆಸ್ ಸ್ಟಾರ್ಟ್ಸ್, ವೈಂಡಿಂಗ್ ಅಪ್ ಪ್ರೋಸೆಸ್ ಸ್ಟಾರ್ಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಪ್ರಿಯರ್ ಟು ದಿ ಡಿಸಲ್ಯೂಷನ್, ಡಿಸಲ್ಯೂಷನ್ಗಿಂತ ಮೊದಲು ಸೊ ಆ ಪ್ರೋಸೆಸ್ಸು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಲೀಗಲ್ ಎಂಟಿಟಿ ಆಫ್ ದ ಕಂಪನಿ ಡಸ್ ನಾಟ್ ಕಂಟಿನ್ಯೂ ಆಫ್ಟರ್ ದಿ ಡಿಸಲ್ಯೂಷನ್. ಒಂದ್ಸಲ ಡಿಸಾಲ್ವ್ ಆದಮೇಲೆ ಕಂಪನಿ ಸೊ ಲೀಗಲ್ ಪ್ರೋಸೆಸ್ಸು ಕಂಟಿನ್ಯೂ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಕರಿತೀವಿ. ಸೊ ದ ಥರ್ಡ್ ಡಿಫ್ರೆನ್ಸ್ ಯು ಹ್ಯಾವ್ ಇಸ್ ದಟ್ ವೈಂಡಿಂಗ್ ಅಪ್ ಅಂದಿದ ತಕ್ಷಣ ಇಟ್ ಇನ್ವಾಲ್ವ್ಸ್ ರಿಯಲೈಸೇಷನ್ ಆಫ್ ದಿ ಅಸೆಟ್ಸ್ ಆಫ್ ದಿ ಕಂಪನಿ ಆ್ಯಂಡ್ ಪೇಮೆಂಟ್ ಆಫ್ ಇಟ್ಸ್ ಲಯಬಿಲಿಟೀಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಸರ್ಪ್ಲಸ್ ಅಮಾಂಗ್ ದ ಮೆಂಬರ್ಸ್ ಅಕಾರ್ಡಿಂಗ್ ಟು ದೇರ್ ರೈಟ್ಸ್. ಸೊ ವೈಂಡಿಂಗ್ ಅಪ್ ಅಂದಿದ ತಕ್ಷಣ ಫಸ್ಟ್ ಅವ್ರು ಏನು ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ರಿಯಲೈಸ್ ದ ಅಸೆಟ್ಸ್. ಸೊ ಆ ಸೇಲ್ ಪ್ರೊಸೀಡ್ಸಲ್ಲಿ ಬಂದಿರುವಂತಹ ಎಲ್ಲನೂ ಕೂಡ ಏನು ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಪೇ ದ ಲಯಬಿಲಿಟೀಸ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ಇಫ್ ಸಪೋಸ್ ದೆನ್ ಇಸ್ ದರ್ ಎನಿ ಸರ್ಪ್ಲಸ್ ಅಂತ ಕರಿತೀವಿ. ಡಿಸಲ್ಯೂಷನ್ ಅಂತ ಅಂದಿದ ತಕ್ಷಣ ಇಟ್ ಈಸ್ ನಥಿಂಗ್ ಬಟ್ ಇಶ್ಯೂ ಆಫ್ ಅನ್ ಆರ್ಡರ್ ಬೈ ದ ಕೋರ್ಟ್ to close down the company and the removal of the name from the registrar of the companies. So dissolution ಅಂದಿದ ತಕ್ಷಣ it involves the issue of an order by the court to close down a company and remove the name from the register of the companies. ಸೊ ಕಂಪನಿ ರಿಜಿಸ್ಟರ್ಸಲ್ಲಿ ಏನಿರುತ್ತೆ ಆ ಹೆಸರುಗಳನ್ನ ರಿಮೂವ್ ಮಾಡೋದು ಅಂತ ಹೇಳ್ತೀವಿ. ಸೊ ಅದಾದಮೇಲೆ ರೀಸನ್ಸ್ ಫಾರ್ ವೈಂಡಿಂಗ್ ಅಪ್ ಆಫ್ ಅ ಕಂಪನಿಯನ್ನು ಯಾಕೆ ವೈಂಡ್ ಅಪ್ ಮಾಡಬೇಕು ಅನ್ನೋ ಒಂದು ಕಾರಣಗಳನ್ನ ಹುಡುಕ್ತಾ ಹೊರಟಾಗ, ಫಸ್ಟು if the company's object is fulfilled or it is accomplished. ಸೊ ಕಂಪ್ನಿ ಫಾರ್ಮ್ ಆಗಿರೋ ಮೇನ್ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನಿರುತ್ತೆ ಅದನ್ನು ಫುಲ್ಫಿಲ್ ಆಗಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ಸೊ ದೇ ಮೇ ಗೋ ಫಾರ್ ದಿಸ್
ವೈಂಡಿಂಗ್ ಅಪ್ ಆಫ್ ದಿ ಕಂಪನಿ ಅಂತ ಹೇಳ್ತೀವಿ. ಅದು ಒಂದನೇದು. ಎರಡನೇದು, ಸಪೋಸ್ ಇಫ್ ದ ಕಂಪ್ನಿ ಈಸ್ ಅನೇಬಲ್ ಟು ಕ್ಯಾರಿ ಔಟ್ ಇಟ್ಸ್ ಮೇನ್ ಆಬ್ಜೆಕ್ಟಿವ್ಸ್ ಫಾರ್ ವಿಚ್ ಇಟ್ ಇಸ್ ಫಾರ್ಮ್ಡ್. ಸೊ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡೇನ ಕಂಪನಿಯನ್ನು ಸ್ಟಾರ್ಟ್ ಮಾಡಿ, ಸಪೋಸ್ ಇಫ್ ಇಟ್ ಈಸ್ ನಾಟ್ ಏಬಲ್ ಟು ಅಚೀವ್ ದಟ್ ಆಬ್ಜೆಕ್ಟಿವ್, ಸೊ ಆ ಆಬ್ಜೆಕ್ಟಿವನ್ನು, ಮೇನ್ ಆಬ್ಜೆಕ್ಟಿವ್ ಏನಿರುತ್ತೆ ಹಾಗೆ ಇದನ್ನು ಕ್ಯಾರಿ ಔಟ್ ಮಾಡೋಕ್ಕಾಗಲಿಲ್ಲ ಅಂದಾಗ ದೆನ್ ಆಲ್ಸೋ ದೇ ಕ್ಯಾನ್ ಗೋ ಫಾರ್ ದಿಸ್ ವೈಂಡಿಂಗ್ ಅಪ್ ಅಂತ ಹೇಳ್ತೀವಿ. ಆ್ಯಂಡ್ ಇಫ್ ದ ಕಂಪ್ನಿ ಹ್ಯಾಸ್ ಬಿಕಮ್ ಇನ್ಸಾಲ್ವೆಂಟ್, ಸೊ ಸಪೋಸ್ ಏನಾದರೂ ಕಂಪನಿ ದಿವಾಳಿ ಆಗಿದೆ ಅಂತ ಹೇಳಿದಾಗ, ಇಫ್ ಇಟ್ ಈಸ್ ನಾಟ್ ಏಬಲ್ ಟು ಪೇ ಬ್ಯಾಕ್ ಇಟ್ಸ್ ಡೆಟ್ಸ್ ಅಂತ ಹೇಳಿದಾಗ, ದೆನ್ ಆಲ್ಸೋ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಫಾರ್ ವೈಂಡಿಂಗ್ ಅಪ್ ಆಫ್ ದಿ ಕಂಪನಿ. ಆ್ಯಂಡ್ suppose if the company has to dispose of its business or undertaking to another company or concern. ಸೊ ಒಂದು ಕಂಪ್ನಿ ಏನಾದರೂ ಕೂಡ ಇಫ್ ಇಟ್ ವಾಂಟ್ಸ್ ಟು ಡಿಸ್ಪೋಸ್ ಇಟ್ಸ್ ಬಿಸ್ನೆಸ್ ಆರ್ ಅಂಡರ್ಟೇಕಿಂಗ್ ಟು ಎನಿ ಅನದರ್ ಕಂಪನಿ ಆರ್ ಎನಿ ಅದರ್ ಕನ್ಸರ್ನ್ ಅಂತ ಅಂದಾಗ ದೆನ್ ದೇ ಆರ್ ಗೋಯಿಂಗ್ ಟು ಗೋ ಫಾರ್ ದಿಸ್ ವೈಂಡಿಂಗ್ ಅಪ್. ವೈಂಡಿಂಗ್ ಅಪ್ ಆಗೋ ರೀಸನ್ಸ್ ಆದಮೇಲೆ ನೆಕ್ಸ್ಟ್ ಬರೋದು ಅಂದರೆ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ವೈಂಡಿಂಗ್ ಅಪ್ ಆಫ್ ಕಂಪನೀಸ್. ಸೊ ಫಸ್ಟ್ ಹೇಳೋದಂದರೆ ಕಂಪಲ್ಸರಿ ವೈಂಡಿಂಗ್ ಅಪ್ ಅಂತ ಕರಿತೀವಿ, ಅಥವಾ ಅದನ್ನು ವೈಂಡಿಂಗ್ ಅಪ್ ಬೈ ಅನ್ ಆರ್ಡರ್ ಆಫ್ ದಿ ಅಂತ ಕರಿತೀವಿ. ಸೊ ಕಂಪಲ್ಸರಿ ವೈಂಡಿಂಗ್ ಅಪ್ ಅಂತ ಎರಡನೇದಾಗಿ ವಾಲಂಟ್ರಿ ವೈಂಡಿಂಗ್ ಅಪ್ ಅಂತ ಕರಿತೀವಿ. ವಾಲಂಟ್ರಿ ವೈಂಡಿಂಗ್ ಅಪ್ ಅಲ್ಲಿ ನಮಗೆ ಮೆಂಬರ್ಸ್ ವಾಲಂಟ್ರಿ ವೈಂಡಿಂಗ್ ಅಪ್ ಆ್ಯಂಡ್ ಕ್ರೆಟಾರ್ಸ್ ವಾಲಂಟ್ರಿ ವೈಂಡಿಂಗ್ ಅಪ್ ಅಂತ ಬರುತ್ತೆ. ಆ್ಯಂಡ್ ಥರ್ಡ್ ಒನ್ ಯು ಹ್ಯಾವ್ ಇಸ್ ದಟ್ ವೈಂಡಿಂಗ್ ಅಪ್ ಅಂಡರ್ ದಿ ಸೂಪರ್ವಿಷನ್ ಆಫ್ ದಿ ಕೋರ್ಟ್ ಅಂತ ಹೇಳ್ತೀವಿ. ಸೊ ಫಸ್ಟು ಕಂಪಲ್ಸರಿ ವೈಂಡಿಂಗ್ ಅಪ್ ಅಂದರೆ ಏನು? ಸೊ ಕಂಪಲ್ಸರಿ ವೈಂಡಿಂಗ್ ಅಪ್ ಅಂತಂದರೆ ಇಟ್ ಈಸ್ ವೈಂಡಿಂಗ್ ಅಪ್ ಕಂಪಲ್ಸರಿ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಸೊ ಫೋರ್ಸ್ಫುಲ್ಲಾಗಿ ಕಡ್ಡಾಯವಾಗಿ ಅಂತ ಹೇಳ್ತೀವಿ. ಇಟ್ ಈಸ್ ಬ್ರಾಟ್ ಅಬೌಟ್ ಬೈ ದಿ ಆರ್ಡರ್ ಆಫ್ ದಿ ಕೋರ್ಟ್ ಅಂತ ಹೇಳ್ತೀವಿ. So under section 433 of the Companies Act of 1956, a company may be wound up by the court under the following grounds. So ಕಂಪ್ನಿಯನ್ನು wound up ಮಾಡಬೇಕು ಅಂತ ಹೇಳ್ತೀವಿ under the Companies Act of 1956 under section 433. ಯಾವಾಗ ಅಂದರೆ ಫಸ್ಟು, if the company on its own accord passes a special resolution, it should be wound up by the court and presents a petition to the court for the winding up. ಸೊ ಸಪೋಸ್ ಏನಾದರೂ ಕಂಪ್ನಿನೇ ಅವರೇ ಸ್ವತಃ ಏನಾದರೂ ಕೂಡ ಇಫ್ ದೇ ಪಾಸ್ ಅ ಸ್ಪೆಷಲ್ ರೆಸೊಲ್ಯೂಷನ್ ದಟ್ ಇಟ್ ಶುಡ್ ಬಿ ವೌಂಡ್ ಅಪ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಪ್ರೆಸೆಂಟ್ ದಟ್ ಪೆಟಿಷನ್ ಸೊ ಬಿಫೋರ್ ದ ಕೋರ್ಟ್, ಆ ಕೋರ್ಟ್ ಮುಂದೆ ಏನಾದರೂ ನಾವು ಪೆಟಿಷನನ್ನು ಹಾಕಿದ್ದಾರೆ ಅಂತ ಹೇಳಿದಾಗ, ಸೊ ಫೈಲ್ ಮಾಡಿದ್ದಾರೆ ಅಂದಾಗ ದ ಕೋರ್ಟ್ ಹ್ಯಾಸ್ ಅ ಡಿಸ್ಕ್ರಿಷನರಿ ಪವರ್ ಇನ್ ದಿಸ್ ಕೇಸ್. ಸೊ ಅವಾಗ ಇಟ್ ಮೇ ಆರ್ ಮೇ ನಾಟ್ ಇಶ್ಯೂ ಎನ್ ಆರ್ಡರ್ ಫಾರ್ ದಿ ವೈಂಡಿಂಗ್ ಅಪ್ ಆಫ್. ಸೊ ಇಫ್ ಇಟ್ ಈಸ್ ಫೈಂಡ್ಸ್ ದಟ್ ವೈಂಡಿಂಗ್ ಅಪ್ ಆಫ್ ಅ ಕಂಪನಿ ಈಸ್ ಅಪೋಸ್ ಟು ದಿ ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಅಂದರೆ, ಸೊ ಪಬ್ಲಿಕ್ ಇಂಟ್ರೆಸ್ಟ್ಗೆ ಅಪೋಸ್ ಆಗಿದೆ, ಸಾರ್ವಜನಿಕ ಹಿತಾಸಕ್ತಿಗೆ ಅದು ಧಕ್ಕೆ ತರ್ತಾ ಇದೆ ಅಂತ ಅಂದಾಗ ಇಟ್ ಮೇ ನಾಟ್ ಇಶ್ಯೂ ಎನ್ ಆರ್ಡರ್ ಫಾರ್ ದಿ ವೈಂಡಿಂಗ್ ಅಪ್. ಸೊ ವೈಂಡಿಂಗ್ ಅಪ್ ಮಾಡೋದ್ರಿಂದ ಧಕ್ಕೆ ತರ್ತಿದೆ ಅಂದಾಗ ಅದು ಇಶ್ಯೂ ಮಾಡೋದಿಲ್ಲ. ಸೊ ಎರಡನೇದಾಗಿ, ಇಫ್ ದ ಕಂಪನಿ ಮೇಕ್ಸ್ ಎ ಡಿಫಾಲ್ಟ್ ಇನ್ ಫೈಲಿಂಗ್ ದ ಸ್ಟ್ಯಾಚ್ಯುಟರಿ ರಿಪೋರ್ಟ್ ವಿತ್ ದ ರಿಜಿಸ್ಟ್ರಾರ್ ಆಫ್ ಕಂಪನೀಸ್ or in holding the statutory meeting within the prescribed time. In this case, the court has a discretionary power. So suppose ಏನಾದರೂ ಕೂಡ after the formation of a company or after the commencement of the business, suppose if the company fails to hold a statutory meeting and file a statutory report with the registrar of companies, statutory meetingನ್ನು ಮಾಡ್ದಲೇ ಇಲ್ದಾಗ ಅಥವಾ ಸ್ಟ್ಯಾಚ್ಯುಟರಿ ರಿಪೋರ್ಟನ್ನು ರಿಜಿಸ್ಟ್ರಾರ್ ಆಫ್ ಕಂಪನೀಸ್ಗೆ ಕೊಡದಲ್ಲೇ ಇರುವಂಥ ಸಂದರ್ಭದಲ್ಲಿ ದ ಕೋರ್ಟ್ ಆಸ್ ಅ ಡಿಸ್ಕ್ರಿಷನರಿ ಪವರ್ಸ್. ಸೊ ಇಟ್ ಮೇ ಆರ್ ಇಟ್ ಮೇ ನಾಟ್ ವೈಂಡ್ ಅಪ್. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಅನಿಸುತ್ತೆ ಅಂತಂದರೆ, ಸೊ ಇಟ್ ಮೇ ಇಂಪೋಸ್ ಸಮ್ ಫೈನ್ ಆ್ಯಂಡ್ ಡಿಫಾಲ್ಟ್ ಆಗಿರೋದಕ್ಕೆ ಸಮ್ ಫೈನನ್ನು ಇಂಪೋಸ್ ಮಾಡಿ ಆ್ಯಂಡ್ ಇಟ್ ಮೇ ಗಿವ್ ಎನ್ ಆಪರ್ಚುನಿಟಿ, ಒಂದು ಅವಕಾಶವನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ, ಇನ್ಸ್ಟೆಡ್ ಆಫ್ ಇಶ್ಯೂಯಿಂಗ್ ವೈಂಡಿಂಗ್ ಅಪ್ ಆಫ್ ಆರ್ಡರ್. ಸೊ ವೈಂಡಿಂಗ್ ಅಪ್ ಆರ್ಡ್ರನ್ನು ಕೊಡೋ ಬದಲು ಒಂದು ಡಿಫಾಲ್ಟ್ ಅಂತ ಹೇಳಿ ಒಂದು ಫೈನನ್ನು ಕಲೆಕ್ಟ್ ಮಾಡಿ ಅವ್ರಿಗೆ ಒಂದು ಆಪರ್ಚುನಿಟಿ, ಇನ್ನೊಂದು ಅವಕಾಶವನ್ನು ಕೊಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಮೂರನೇದಾಗಿ ಏನಂತಂದರೆ, ಇಫ್ ದ ಕಂಪನಿ ಡಸ್ ನಾಟ್ ಕಮೆನ್ಸ್ ದ ಬಿಸ್ನೆಸ್ ವಿತಿನ್ ದ 1 year ಫ್ರಮ್ ದ ಡೇಟ್ ಆಫ್ ಇನ್ಕಾರ್ಪೊರೇಷನ್. ಸೊ ಇನ್ಕಾರ್ಪೊರೇಷನ್ ಆಗಿ 1 year ಒಳಗಡೆ ಕಂಪನಿ ಏನಾದರೂ ಕೂಡ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿಲ್ಲ ಅಂತ ಅಂದರೆ, ಅಥವಾ ಸಸ್ಪೆಂಡ್ ಇಟ್ಸ್ ಬಿಸ್ನೆಸ್ ಫಾರ್ ದ ಹೋಲ್ ಇಯರ್, ಸೊ ಫುಲ್ 1 ವರ್ಷ ಪೂರ್ತಿ ಅದು ಸಸ್ಪೆಂಡ್ ಮಾಡಿದೆ, ಬಿಸ್ನೆಸ್ಸನ್ನು ಏನೂ ಮಾಡಿಲ್ಲ ಅಂತ ಅಂದಾಗ, ಇನ್ ದಿಸ್ ಕೇಸ್ ಆಲ್ಸೋ ದ ಕೋರ್ಟ್ ಆಸ್ ಅ ಡಿಸ್ಕ್ರಿಷನರಿ ಪವರ್. ಸೊ ಇಟ್ ಮೇ ಆರ್ ಮೇ ನಾಟ್ order the winding up of order if it is satisfied that the company could not carry on its business ಅಂತ ಹೇಳಿದಾಗ, ದೆನ್ ಇಟ್ ಹ್ಯಾಸ್ ಟು ಸಸ್ಪೆಂಡ್ ಇಟ್ಸ್ ಬಿಸ್ನೆಸ್ ಫಾರ್ ವ್ಯಾಲಿಸ್ ರೀಸನ್ಸ್ ಅಂದರೆ ಇಟ್ ಮೇಡ್ ಆರ್ಡರ್ ದಿ ವೈಂಡಿಂಗ್ ಅಪ್ ಆಫ್ ದಿ ಕಂಪನಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಹೇಳೋದಂತ ಅಂದರೆ, ದೆನ್ ಇಫ್ ದ ನಂಬರ್ ಆಫ್ ಮೆಂಬರ್ಸ್ ಫಾಲ್ಸ್ ಬಿಲೋ ಇನ್ ಕೇಸ್ ಆಫ್ ಪಬ್ಲಿಕ್ ಕಂಪನಿ, that is if it falls below 7 in case of public company,
7 ಮೆಂಬರ್ಸ್ಗಿಂತ ಕಡಿಮೆ ಇದ್ದಾರೆ ಅಂತಂದರೆ ಪಬ್ಲಿಕ್ ಕಂಪನೀಲಿ, ಅಥವಾ 2 ಮೆಂಬರ್ಸ್ಗಿಂತ ಕಡಿಮೆ ಇದ್ದಾರೆ ಪ್ರೈವೇಟ್ ಕಂಪನೀಲಿ ಅಂತ ಅಂದಾಗ ದೆನ್ ಆಲ್ಸೋ ಇಟ್ ಮೇ ಇಶ್ಯೂ ಅಂತ ಹೇಳ್ತೀವಿ. ಆ್ಯಂಡ್ ಇಫ್ ದ ಕಂಪನಿ ಈಸ್ ಅನೇಬಲ್ ಟು ಪೇ ಇಟ್ಸ್ ಡೆಟ್ಸ್, ಸೊ ಡೆಟ್ಸನ್ನು ಪೇ ಮಾಡೋಕ್ಕೆ ಆಗಲ್ಲ, ಅದ್ರ ಕೈಲಿ ಅವ್ರ ಸಾಲವನ್ನು ತೀರಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗಲೂ ಕೂಡ ವೈಂಡಿಂಗ್ ಅಪ್ಪನ್ನು ಇದು ಮಾಡ್ಬೋದು ಅಂತ ಹೇಳ್ತೀವಿ. ಆ್ಯಂಡ್ ಯಾವಾಗ ಕಂಪನಿ ವಿಲ್ ಬಿ ಡೀಮ್ಡ್ ಟು ಬಿ ಅನೇಬಲ್ ಟು ಪೇ ಇಟ್ಸ್ ಡೆಟ್ಸ್ ಅಂಡರ್ ದ ಫಾಲೋಯಿಂಗ್ ಸರ್ಕಮ್ಸ್ಟಾನ್ಸಸ್ ಅಂತ ಕರಿತೀವಿ. ಯಾವ್ಯಾವ ಸಂದರ್ಭದಲ್ಲಿ ಅಂದರೆ, ಇಫ್ ದ ಕಂಪನಿ ಫೇಲ್ಸ್ ಟು ಪೇ ಕ್ರೆಡಿಟಾರ್ ಟು ಹೂಮ್ ಇಟ್ ಓವ್ಸ್ a sum exceeding ₹500 within the 3 weeks of the formal demand for payment made by the creditor. ಸಪೋಸ್ ಏನಾದರೂ ಕೂಡ ಕಂಪನಿ ಏನಾದರೂ ವಿತಿನ್ 3 weeks if it does not pay the amount exceeding ₹500, ಸೊ ಅಂತ ಹೇಳಿದ್ರೆ, ಸೊ ವೆನ್ ಕ್ರೆಡಿಟರ್ ಡಿಮಾಂಡ್ಸ್ ಫಾರ್ ದಟ್ ಅಮೌಂಟ್ ಆ್ಯಂಡ್ ಇಫ್ ಇಟ್ ಎಕ್ಸೀಡ್ಸ್ 3 weeks ಅಂತ ಹೇಳಿದಾಗ ದೆನ್ ಆ ಸಿಚುಯೇಷನಲ್ಲೂ ಕೂಡ ಸೊ ಇಟ್ ಈಸ್ ಅನೇಬಲ್ ಟು ಪೇ ಇಟ್ಸ್ ಡೆಟ್ಸ್ ಅಂತ ನಾವು ಕರಿತೀವಿ. ಸೊ ಇನ್ನೊಂದು ಎರಡನೇದು ಅಂದರೆ, ಇಫ್ ದ ಕಂಪನಿ ಫೇಲ್ಸ್ ಟು ಸ್ಯಾಟಿಸ್ಫೈ ದ ಕೋರ್ಟ್ ಡಿಕ್ರಿ ಆರ್ ಕೋರ್ಟ್ ಆರ್ಡರ್ ಇನ್ ಫೇವರ್ ಆಫ್ ಕ್ರೆಡಿಟರ್ ಇದರ್ ಇನ್ ಹೋಲ್ ಆರ್ ಇನ್ ಪಾರ್ಟ್. ಸಪೋಸ್ ಏನಾದರೂ ಕಂಪನಿ ಇಫ್ ಇಟ್ ಫೇಲ್ಸ್ ಟು ಸ್ಯಾಟಿಸ್ಫೈ, ಸೊ ಕೋರ್ಟ್ ಆರ್ಡರನ್ನು ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದರೆ ಆವಾಗಲೂ ಕೂಡ ಈ ಚಾನ್ಸಸ್ಸು ಇರುತ್ತೆ. ಆ್ಯಂಡ್ ಇಫ್ ಇಟ್ ಈಸ್ ಪ್ರೂವ್ಡ್ ದಟ್ ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಕೋರ್ಟ್ ದಟ್ ದ ಕಂಪನಿ ಈಸ್ ಅನೇಬಲ್ ಟು ಪೇ ಇಟ್ಸ್ ಡೆಟ್ಸ್, ಕಂಪನಿ ಡೆಟ್ಸನ್ನು ಪೇ ಮಾಡೋಕ್ಕಾಗದೇ ಇಲ್ಲ ಅಂತ ಏನಾದರೂ ಕೂಡ ಸೊ ಕೋರ್ಟಿಗೆ ಅನಿಸಿದೆ ಅಂತಂದರೆ, ಸೊ ಆ ಟೈಮಲ್ಲೂ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇಫ್ ದ ಕೋರ್ಟ್ ಈಸ್ ಒಪಿನಿಯನ್ ದಟ್ ಇಟ್ ಈಸ್ ಜಸ್ಟ್ ಆ್ಯಂಡ್ ಈಕ್ವಿಟಬಲ್, ಸೊ ಅದು ನ್ಯಾಯಸಮ್ಮತವಾಗಿದೆ, ದ ಕಂಪನಿ ಶುಡ್ ಬಿ ವೌಂಡ್ ಅಪ್ ಅಂಡರ್ ದಿ ಫಾಲೋಯಿಂಗ್ ಸರ್ಕಮ್ಸ್ಟಾನ್ಸಸ್ ಅಂತ ಹೇಳಿದಾಗ, ಇಲ್ಲ ಈ ಸರ್ಕಮ್ಸ್ಟಾನ್ಸಲ್ಲಿ ಅದು ಇಟ್ ಶುಡ್ ವೌಂಡ್ ಅಪ್ ಅಂತ ಅಂದಾಗ ನ್ಯಾಚುರಲಿ ಅದನ್ನು ವೌಂಡ್ ಅಪ್ ಮಾಡಬೇಕಾಗತ್ತೆ. ಆ್ಯಂಡ್ ಯಾವಾಗ ಅದು ಅಂತ ಅಂದಾಗ ಫಸ್ಟ್ ಒನ್ ಹೇಳೋದು ಅಂತ ಅಂದರೆ, when the main object of the company was established as failed, ಸೊ ಕಂಪನಿ ಏನಕ್ಕೆ ಯಾವ ಉದ್ದೇಶಕ್ಕೋಸ್ಕರ ಅದು ಫಾರ್ಮ್ ಆಗಿದೆ, ಸೊ ಆ ಕಂಪನಿ ಅದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕಾಗಿಲ್ಲ, ಇಟ್ ಹ್ಯಾಸ್ ಫೇಲ್ಡ್ ಅಂತ ಅಂದಾಗ ದೆನ್ ದ ಕಂಪನಿ ಇಟ್ ಮೇ ಫೀಲ್ ದ ಕೋರ್ಟ್ ಮೇ ಫೀಲ್ ದಟ್ ಇಟ್ ಶುಡ್ ಬಿ ವೌಂಡ್ ಅಪ್. ಆ್ಯಂಡ್ ವೆನ್ ದ ಮೆಜಾರಿಟಿ ಆಫ್ ದ ಶೇರ್ ಹೋಲ್ಡರ್ಸ್ ಹ್ಯಾವ್ ಅಡಾಪ್ಟೆಡ್ an unfair policy towards the minority shareholders, ಸಪೋಸ್ ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಏನಾದರೂ ಕೂಡ ಅನ್ಫೇರ್ ಮೀನ್ಸನ್ನು ಯೂಸ್ ಮಾಡ್ತಿದ್ದಾರೆ, ಅನ್ಫೇರ್ ಪಾಲಿಸಿನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಮೇಲೆ ಆವಾಗಲೂ ಕೂಡ ಕೋರ್ಟ್ ಮೇ ಫೀಲ್ ಇಟ್ ಅಂತ ಫೀಲ್ ಟು ವೈಂಡ್ ಅಪ್ ಅಂತ ಹೇಳ್ತೀವಿ. ಆ್ಯಂಡ್ ಸಪೋಸ್ ಏನಾದರೂ ಕೂಡ ವೆನ್ ದ ಕಂಪನಿ ವಾಸ್ ಕನ್ಸೀವ್ ಟು ಕ್ಯಾರಿ ಔಟ್ ಅನ್ ಇಲ್ಲೀಗಲ್ ಆರ್ ಫ್ರಾಡಲೆಂಟ್ ಬಿಸ್ನೆಸ್ ಅಂದಾಗ, ಸೊ ಏನಾದರೂ ಇಲ್ಲೀಗಲ್ ಬಿಸ್ನೆಸ್ಸನ್ನು ಇದು ಮಾಡ್ತಾಯಿದೆ, ಯಾವ್ದಾದ್ರು ಫ್ರಾಡಲೆಂಟ್ ಬಿಸ್ನೆಸ್ಸನ್ನು ಮೋಸ ರೀತಿಯಲ್ಲಿ ಅದನ್ನು ಬಿಸ್ನೆಸ್ಸನ್ನು ಮಾಡ್ತಾ ಇದೆ ಅಂತ ಅವ್ರಿಗೆ ಅನಿಸಿದ್ರೆ ದೆನ್ ಆಲ್ಸೋ ದೇ ಕೆನ್ ಗೋ ಫಾರ್ ದಿಸ್ ವೈಂಡಿಂಗ್ ಅಪ್ ಅಂತ ಹೇಳ್ತೀವಿ. ಆ್ಯಂಡ್ ವೆನ್ ದ ಬಿಸ್ನೆಸ್ ಆಫ್ ದ ಕಂಪನಿ ಕೆನಾಟ್ ಬಿ ಕ್ಯಾರಿಡ್ ಆನ್ ಎಕ್ಸೆಪ್ಟ್ ಅಟ್ ಎ ಲಾಸ್, ಅಂದರೆ ಬಿಸ್ನೆಸ್ಸನ್ನು ಲಾಸ್ ಇಲ್ಲದ್ರೆ ನಾವು ಇನ್ನು ಕ್ಯಾರಿ ಮಾಡೋಕ್ಕಾಗದೇ ಇಲ್ಲ ಅಂತ ಸಂದರ್ಭಗಳು ಬಂದಾಗ ದೆನ್ ಆಲ್ಸೋ ದೇ ಮೇ ಇಶ್ಯೂ ದಿಸ್ ವೈಂಡಿಂಗ್ ಅಪ್ ಆರ್ಡರ್ ಅಂತ ಹೇಳ್ತೀವಿ. ವೆನ್ ದರ್ ಈಸ್ ಡೆಡ್ ಲಾಕ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ದಿ ಕಂಪನಿ, ಸೊ ಆವಾಗಲೂ ಕೂಡ ಯೂಶ್ವಲಾಗಿ ಕಂಪನಿ ವೈಂಡ್ ಅಪ್ ಆಗಬೇಕು ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಆಲ್ ದ ರೀಸನ್ಸ್ ಸೊ ವೇರ್ ದ ವೈಂಡಿಂಗ್ ಅಪ್ ಆಫ್ ದಿ ಕಂಪನಿ ಟೇಕ್ಸ್ ಪ್ಲೇಸ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು.